ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಉತ್ತರ ಕರ್ನಾಟಕ ಸ್ಪೆಷಲ್ ಉದುರುಬೇಳೆ, ಹೆಸರು ಬೇಳೆ ಉದುರುಬೇಳೆ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, 1 ಕಪ್ಪು ಹೆಸರುಬೇಳೆಯನ್ನು ತೆಗೆದುಕೊಳ್ಳಿ. ಸಿಪ್ಪೆ ಇರೋ ಹೆಸರುಬೇಳೆ, ಇದನ್ನು ಎಲ್ಲೋ ಹೆಸರುಬೇಳೆ ಅಲ್ಲ, ಗ್ರೀನ್ ಹೆಸರುಬೇಳೆ ತೆಗೆದು ಚೆನ್ನಾಗಿ ತೊಳೆದು ನೀರು ಹಾಕಿ 2 ಗಂಟೆ ನೆನೆಯಲು ಬಿಡಿ. ಇದು ಚೆನ್ನಾಗಿ ನೆನೆಯಬೇಕು. ನೆಂದ ಮೇಲೆ ಈ ಸಿಪ್ಪೆಯನ್ನು ಈ ಥರದಲ್ಲಿ ಬಸಿದುಕೊಳ್ಳಬೇಕು, ಜಾಲಿಸ್ಬೇಕು. ಈ ಥರದಲ್ಲಿ ಜಾಲಿಸಿದ್ರೆ ಸಿಪ್ಪೆ ಒಂದು ಕಡೆ, ಬೇಳೆ ಒಂದು ಕಡೆ ಬರುತ್ತೆ. ಹೀಗೆ ಮಾಡಿ ಎಲ್ಲ ಸಿಪ್ಪೆಯನ್ನು ತೆಗೆಯಿರಿ. ಚೆನ್ನಾಗಿ ವೈಟ್ ಗ್ರೀನಾಗಿ ಚೆನ್ನಾಗಿ ಬರುತ್ತೆ ಬೇಳೆ. ನೋಡಿ, ಚೆನ್ನಾಗಿ ನೆಂದಿರುತ್ತೆ. ಈಗ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟುಕೊಳ್ಳಿ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಇದು ಸ್ವಲ್ಪ ಚಟ್ಪಟ ಅಂದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಟೇಸ್ಟೇ ಚೆನ್ನಾಗಿರುತ್ತೆ ಈ ಬೇಳೆಗೆ. ಹಾಗೂ ಕರಿಬೇವು ಬೆಳ್ಳುಳ್ಳಿ ವಾಸನೆಯೇ ತುಂಬ ರುಚಿಕರವಾದ ಬೇಳೆ, ಉದುರುಬೇಳೆ ಚೆನ್ನಾಗಿ ಆಗುತ್ತೆ. ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಬೇಳೆಯನ್ನು ಹಾಕಿ, ನೆನೆಸಿಟ್ಟ ಹೆಸರು ಬೇಳೆಯನ್ನು ಹಾಕಿಕೊಳ್ಳಬೇಕು. ಇದನ್ನು ಹಾಗೆ ಫಸ್ಟಿಗೆ ಚೆನ್ನಾಗಿ ಫ್ರೈ ಮಾಡಿ 1 ಸೆಕೆಂಡ್ ಫ್ರೈ ಮಾಡಿ, ಆಮೇಲೆ ಅರಿಶಿಣ ಪುಡಿ 1/4 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಹಾಕಿಕೊಳ್ಳಿ. ಇದು ಮೊದಲಿಗೆ 1 ಸೆಕೆಂಡ್ ಚೆನ್ನಾಗಿ ಬೇಯಿಸಿ, ಆಮೇಲೆ 1/4 ಕಪ್ ನೀರು ಹಾಕಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರೋಲ್ಲ ಉದುರುಬೇಳೆ. ಸ್ವಲ್ಪ ಬೇಯೋಕ್ಕೆ ನೋಡಿ, ಬೇಳೆಯಲ್ಲಿ ಸ್ವಲ್ಪ ಕಾಣುತ್ತಲ್ಲ ಆ ಥರದಲ್ಲಿ ನೀರು ಹಾಕ್ಕೊಂಡು ಇದ್ರ ಮೇಲೆ ಒಂದು ಕ್ಯಾಪನ್ನು ಮುಚ್ಚಿ 3 ರಿಂದ 4 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸಿ. ನೋಡ್ತಾ ಇರಿ, ಹೊತ್ತದ ಹಾಗೆ ನೋಡ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ ಮೇಲೆ ಒಂದೇ ಸೆಕೆಂಡಲ್ಲಿ ಬೇಯಿಸಿ ಸಾಕು. ಅಷ್ಟೇ, ಬೇಗನೆ ಬೇಯುತ್ತೆ. ಬೆಂದಿದೆ ಇಲ್ಲ ಅಂತ ನೋಡಿ. ಸಪೋಸ್ ಬೆಂದಿಲ್ಲ ಅಂದರೆ ಇನ್ನೊಂದು 1 ಸೆಕೆಂಡ್ ಅಥವಾ 1 ನಿಮಿಷ ಇಡಿ. ಸ್ವಲ್ಪ ನೀರು ಬೇಕಂದರೆ ಯೂಸ್ ಮಾಡ್ಕೋಬೋದು. ಇವಾಗ ಗ್ಯಾಸ್ ಆಫ್ ಮಾಡಿ. ಚೆನ್ನಾಗಿ ಹೆಸರುಬೇಳೆ ಉದುರುಬೇಳೆ ರೆಡಿಯಾಗಿದೆ. ಫ್ರೆಂಡ್ಸ್, ತುಂಬ ಸೂಪರ್ ಆಗಿರುತ್ತೆ. ಇದು ಸೈಡ್ ಡಿಶ್, ಲಂಚ್ ಬಾಕ್ಸಿಗೆ ಚೆನ್ನಾಗಿರುತ್ತೆ. ಚಪಾತಿ, ರೋಟಿ, ರೈಸ್, ಕರ್ಡ್ ರೈಸ್ಗೆ ಚೆನ್ನಾಗಿರುತ್ತೆ. ಹಾಗೆ ನೀವು ಬೇಕಂದರೆ ಮಕ್ಕಳಿಗೆ ಚಪಾತಿಯಲ್ಲಿ ಕೂಡ ರೋಲರ್ ಆಗಿ ಸುತ್ತಿ ಕೊಡ್ಬೋದು. ಮಕ್ಕಳಿಗೆ ಈಸಿ ಆಗುತ್ತೆ ಲಂಚ್ ಬಾಕ್ಸ್ ಕಟ್ಟೋದಕ್ಕೆ. ಈ ಥರದಲ್ಲಿ ನೀವು ಕೂಡ ಟ್ರೈ ಮಾಡಿ. ಈ ಪಲ್ಯ ಮಾಡುವುದು ತುಂಬ ಈಸಿ ಹಾಗೂ ಸಿಂಪಲ್. ಫ್ರೆಂಡ್ಸ್, ನೀವು ರಾತ್ರಿ ಕೂಡ ನೆನೆ ಹಾಕ್ಕೊಂಡು ಮಾಡ್ಕೋಬೋದು ಉದುರುಬೇಳೆ. ಬೆಳಗ್ಗೆನೂ 2 ತಾಸು ನೆನೆಸಿದರೆ ಸಾಕು, ಸೂಪರಾಗಿ ಉದುರುಬೇಳೆ ಪಲ್ಯ ರೆಡಿಯಾಗುತ್ತೆ. ನೋಡಿ, ಈ ಥರದಲ್ಲಿ ಚಪಾತಿಯಲ್ಲಿ ಸುತ್ತಿ ಕಟ್ ಮಾಡಿ ಮಕ್ಕಳಿಗೆ ಕೊಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.